ಬಳ್ಳಾರಿಯಲ್ಲಿ 1ನೇ ತಾರೀಕು ನಡೆದಂತ ಘಟನೆ ಬಗ್ಗೆ ಸತ್ಯಶೋಧನಾ ಸಮಿತಿಯನ್ನು ರಚಿಸಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು, ನಾನು ಮತ್ತು ಜಯಪ್ರಕಾಶ್ ಹೆಗಡೆ ಅವರು, ಮಾನ್ಯ ಕುಮಾರ್ ನಾಯಕರವರು ಹಾಗೂ ರಘುಮೂರ್ತಿ ಅವರು ಹಾಗೂ ಜಕ್ಕಣ್ಣ MLC ಅವರು, ಜಕ್ಕಪ್ಪನವರು ಮತ್ತು ಪಾದರ್ಲಿ ಅವರ ತಂಡ ನಾವು ವಿಸಿಟ್ ಮಾಡಿದ್ವಿ. ನಿನ್ನೆ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆವರೆಗೂ ಅಲ್ಲಿಯ ಸಾರ್ವಜನಿಕರನ್ನ ಮತ್ತು ಪಕ್ಷದ ಫಂಕ್ಷನೆಯವರನ್ನ ಮತ್ತು ಸ್ಥಳದಲ್ಲಾಗಿರ್ತಕ್ಕಂಥ ಘಟನೆಯನ್ನ ನೇರ ನೋಡಿದಂಥವ್ರನ್ನ ಸ್ಥಳ ಪರಿಶೀಲನೆ ಎಲ್ಲವನ್ನು ಮಾಡಿ ನಿನ್ನೆ ಸಂಜೆ ವಾಪಸ್ ಬಂದಿದ್ದೇವೆ. ಅಲ್ಲಿಗೆ ನಮಗೆ ತಿಳಿದಂತ ವಿಷಯ, ಮೊದಲನೇ ನೋಟಕ್ಕೆ ನಾವು ವರದಿಯನ್ನ ಸಲ್ಲಿಸಬೇಕಾಗಿದೆ. ಅದಕ್ಕೆ ಪ್ರಚಾರ ಮಾಡೋದು ಅಷ್ಟು ಸರಿಯಲ್ಲ. ಆದ್ರೂ ಕೂಡ ಮೇಲ್ನೋಟಕ್ಕೆ ಏನು ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನ ಅಲ್ಲಿ ಮಾಡಲು ಪ್ರತಿಷ್ಠಾಪನೆ ಮಾಡಲು ಶಾಸಕರಾದಂತ ಭರತ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಅವರು ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು ಖಂಡನೀಯ. ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿಂದ ಮುಟ್ಟಿದಂತ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ ಕಾರ್ಯಕ್ರಮ ಇದು ಖಂಡನೀಯ. ಅದ್ರ ಬಗ್ಗೆ ಇನ್ನು 3 ದಿವಸದಲ್ಲೇ ವರದಿಯನ್ನ ಸಬ್ಮಿಟ್ ಮಾಡ್ತೇವೆ. ಸ್ಥಳೀಯರು ಮತ್ತು ಕಾರ್ಯಕರ್ತರು ಹೇಳಿರುವಂತದ್ದು ಏನು ಅಂತ, ಯಾರ ತಪ್ಪು ಅಂತ, ನಿಮ್ಮ ಕಾರ್ಯಕರ್ತರು ಅಥವಾ ಅವ್ರದ್ದು? ಅದನ್ನೇ ಅವ್ರು ನೋಡಿದ್ರೆ ನನ್ನನ್ನು ಹತ್ಯೆ ಮಾಡ್ಲಿಕ್ಕೆ ಬಂದಿದ್ರು ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾ ಇದ್ದಾರೆ. ಅವರ ಮನೆಗೆ ಹೋಗಿಲ್ಲ, ಅವರು ಒಳಗಡೆಯಿಂದ ಜನ ಸೇರಿಸ್ಕೊಂಡು ಪ್ರಿಪೇರ್ ಆಗಿ ಅವರು ವೆಪನ್ಸ್ ಇಟ್ಕೊಂಡು ದೊಣ್ಣೆ ಕಾರ್ ಪುಡಿ ಎರ್ಚಿ ಗಲಾಟೆ ಮಾಡಿರೋರು ಅವರು, ರೆಡಿ ಮಾಡಿರೋರು ಅವರು. ನಡೆದಿರೋ ಘಟನೆ ಖಂಡಿಸ್ತೀವಿ. FSL ರಿಪೋರ್ಟ್ ಬರ್ಲಿ, ಇನ್ನು ಅದು ತಲುಪಬೇಕಲ್ಲ. ಸಿಕ್ಕಿದೆ ಖಂಡಿತ. ಎಲ್ಲಾರು ನಮ್ಮ ಫಂಕ್ಷನ್ ಮಾತಾಡಿದ್ದೇವೆ, ಎಲ್ಲಾರನ್ನು ಮಾತಾಡಿದ್ದೇವೆ, ಸ್ಥಳದಲ್ಲಿದ್ದಂತ ಪ್ರತ್ಯಕ್ಷದರ್ಶಿಗಳ ಜೊತೆಲೂ ಮಾತಾಡಿದ್ದೇವೆ. ಎಲ್ಲವನ್ನು ನಾಡಿದ್ದು ಸಬ್ಮಿಟ್ ಮಾಡ್ತೇವೆ. ಅದೇ FSL ರಿಪೋರ್ಟ್ ಬರ್ಬೇಕಲ್ಲ. ಅದನ್ನ ನನಗ್ ಬರ್ಬೇಕಲ್ಲಪ್ಪ, ಅಲ್ಲಿ ರಿಪೋರ್ಟ್ ಬರ್ಲಿ. ನಾನು ಬರೀ ಸ್ಥಳೀಯರನ್ನೆಲ್ಲ ಜಿಲ್ಲಾಡಳಿತದವ್ರ ಜೊತೆಲೂ ಮಾತಾಡಿದ್ದೇವೆ, ಪೊಲೀಸಿನ ಹಿರಿಯ ಅಧಿಕಾರಿಗಳು ಮತ್ತು ಸ್ಥಳದಲ್ಲಿ ಸ್ಟೇಷನ್ ನಲ್ಲಿ ಇದ್ದಂಥವ್ರು ಮತ್ತು ಪ್ರತ್ಯಕ್ಷದರ್ಶಿಗಳು ಎಲ್ಲ ರಿಪೋರ್ಟ್ ತಗೊಂಡಿದ್ದೀವಿ. ಅದಾದ್ಮೇಲೆ ನಾವು ರಿಪೋರ್ಟ್ ಕೊಡ್ಬೇಕಾದ್ರೆ ನಾವು ಕೂತು ಮಾತಾಡಿ ಕೊಡ್ಬೇಕಲ್ಲ, ಸಮಯ ಕೊಡಿ. ನೋಡಿ, ಜನಾರ್ದನ್ ರೆಡ್ಡಿ ಯಾವ ರೀತಿ ಮನುಷ್ಯ ಅನ್ನೋದು ರಾಜ್ಯಕ್ಕೆ ಗೊತ್ತಿದೆ. ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ನೋಡಿದಾಗ ಇದ್ದೇನೆ ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದ್ದಂತ ಜಾಗ. ಅವರ ಜನಾಭಿಪ್ರಾಯ ಕಡಿಮೆ ಆಗ್ತಾ ಇರೋದ್ರಿಂದ ಮತ್ತು ಈ ಒಂದು ಕಾರ್ಯ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡಿರ್ತಕ್ಕಂಥದ್ದು, ಅವ್ರ ಜೊತೆಲಿದ್ದವರೆಲ್ಲ ಬಂದು ಈ ಕಡೆ ಸೇರಿದ್ದಾರಲ್ಲ ಅನ್ನೋ ಹೊಟ್ಟೆ ಊರಿಗೆ ಆಗಿರುವಂತ ಕಾರ್ಯ ಅಂತ ಮೇಲ್ನೋಟ ಗೊತ್ತಾಗ್ತದೆ. ನಿನ್ನೆ ನೀವು ಮಾಹಿತಿ ಸಂಗ್ರಹ ಮಾಡಿರೋದ್ರಲ್ಲಿ ಈ ಪ್ರಾಥಮಿಕ ಹಂತದಲ್ಲಿ ಇರುವಂತ ಮಾಹಿತಿಯ ಪ್ರಕಾರ ನೋಡೋದಾದ್ರೆ ನಿಮ್ಮ ಶಾಸಕರ ಅಥವಾ ನಿಮ್ಮ ಕಾರ್ಯಕರ್ತರ ತಪ್ಪು ಯಾವುದೂ ಕೂಡ ಇರ್ಲಿಲ್ವಾ ಸರ್? ಅದನ್ನ ಈಗಲೇ ಹೇಳಕ್ಕಾಗಲ್ಲ. ನೋಡಿ, ನಾವು ನಾಳೆ ಕೊಡ್ತೀವಲ್ಲ ರಿಪೋರ್ಟ್, ಅದ್ರಲ್ಲಿ ಬರುತ್ತೆ. ಪೂರ್ಣನೇ ಹೇಳದ್ಮೇಲೆ ರಿಪೋರ್ಟ್ ಬರಲಿಲ್ಲ. ಅಷ್ಟಕ್ಕೂ ನೀವು ಇಷ್ಟು ಕೇಳಿದ್ರಿಂದ ನಾನು ಹೇಳ್ಬೇಕು. ಧನ್ಯವಾದ.